ನಾಳೆ ನಂದೇ ಸರ್ಕಾರ ಬರ್ಬೋದು. ಅಲ್ಲ ಬಿಜೆಪಿಯಲ್ಲೇ ಇಲ್ಲ, ನೀವು ನಿಮ್ದೇ ಸರ್ಕಾರ. ಅದು ಯಾವ ತರ ಯತ್ನಾಳವ್ರೆ, ನೀವು ಬಿಜೆಪಿಯಲ್ಲೇ ಇಲ್ಲ. ಯತ್ನಾಳ್ ಜೊತೆ ನೀವಿದ್ದೀರಿ. ಗೋಪಾಲಕೃಷ್ಣ ಅವರೇ, ಅಲ್ಲ ಅಣ್ಣ, ಬಿಜೆಪಿಯಲ್ಲೇ ಇಲ್ಲ ನಮ್ ಸರ್ಕಾರ ಅಂದ್ರೆ ನೀವು ಪಕ್ಷೇತರಾಗಿ ನಮ್ ಸರ್ಕಾರ ಅಂತ ಹೇಳಿ. ನಾಳೆ ನಿಮ್ಗೆ ಟಿಕೆಟ್ ಸಿಗಲಿಲ್ಲ ಅಂದ್ರೆ ನನ್ನ ಬಲ್ಲೆ ಬರ್ಬೇಕಾಗ್ತದೆ ಅಂತ ನನಗೆ ಹುಷಾರ್, ಎಚ್ಚರಿಕೆ ಮಾತಾಡ್ಬೇಕು ನನ್ನ ಬಗ್ಗೆ. ಅಲ್ಲ, ನಾನು ಹೇಳಿದ್ದು ನಮ್ ಸರ್ಕಾರ ಬಂದ್ರೆ ಅಂದ್ರಲ್ಲ, ಅದಕ್ಕೆ ಹೇಳಿದ್ದ. ಇಲ್ಲ ನೋಡಿ, ಸರ್ಕಾರ ಅದು ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಜನತಾದಳ ಇರಲಿ, ಬರೇ ನಾವು ಹಿಂದಿನ ನೆಪ ಮಾಡ್ಕೊಂಡು ಕುಂಡ್ರೋದಲ್ಲ. ಇವತ್ತು ನಮ್ಮ ಹಿಂದಿನ ಸರ್ಕಾರ ಯಾವ ರೀತಿ ಇದನ್ನ ಗುತ್ತಿಗೆದಾರರ ನೀವು ಹಣವನ್ನು ಪಾವತಿ ಮಾಡ್ತೀರಿ, ನಾಳೆ ಮಾರ್ಚ್ ಅನ್ನೋದ್ರ ಒಳಗಾಗಿ ಇದೇನು ನಮ್ಮ 38,000 ಕೋಟಿ ರೂಪಾಯಿ ನೀವು ಅವರ ಹಣ ಕೊಟ್ಟರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಕೆಲಸಗಳು ಪ್ರಾರಂಭ ಆಗ್ತವೆ. ನೀವು ಏನು ಮಾಡ್ತೀರಿ ನೋಡಿ, ಏನಾಗ್ಬಿಟ್ಟಿದೆ ಇವತ್ತು ಎಲ್ಲೋ ಸಿಗೂ ಕಮಿಷನ್ ಕೊಡಬೇಕು, ಟೆಂಡರ್ ಬರೀ ಅದನ್ನೇ ನಿಮ್ಮದೇ ಬಿಡ್ರಿ. ನೀವು ಮಾಡಿರಿ, ನಾವು ಮಾಡಿವಿ, ನಾವು ಮಾಡಿಲ್ಲ ಅಂತ ಹೇಳಿಲ್ಲ, ನಾವು ಭಾಳ ಪ್ರಾಮಾಣಿಕರಿದ್ದೀವಿ ಅಂತೇನು ಹೇಳಿಲ್ಲ. ನಾ ಹೇಳಿದೆ ಈಗ ಕೆಲವೊಂದು ಮಂದಿ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ರು. ಹಂಗಾದ್ರೆ ನೀವು ಕರ್ನಾಟಕದಾಗ ಯಾಕೆ ಮಾಡಲಿಲ್ಲಪ್ಪ, ನರೇಂದ್ರ ಮೋದಿ ಅಂತ ಸರ್ಕಾರ ಯಾಕೆ ಕೊಡಲಿಲ್ಲ ರಾಜ್ಯದಾಗ? ಕೊಟ್ಟಿದ್ರೆ 20 ವರ್ಷ ನಮ್ಮ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿನೇ ಆಗ್ತಿದ್ರು, ನಾವೇ ಇರ್ತಿದ್ವಿ. ಆದ್ರೆ ಏನು ಮಾಡೋದು, ತಪ್ಪು ಯಾರು ಮಾಡಿದ್ರು ತಪ್ಪಿಗೆ ನಾವೇನು ಈ ಕಡೆ ಮಾತಾಡೋದು ಆ ಕಡೆ ಮಾತಾಡೋದಿಲ್ಲ. ನಾನು ನೇರವಾಗಿಯೇ ಮಾತಾಡ್ತೀನಿ. ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ನೀವು ಈ ಗುತ್ತಿಗೆದಾರರ ಮಾಂಗಲ್ಯವನ್ನು ಉಳಿಸುವಂಥ ಕೆಲಸ ಮಾಡಿ. ಗುತ್ತಿಗೆದಾರರು ಪೇಮೆಂಟ್ ಒಂದು 50% ಕೊಡಿ, ಏನಾದರೂ ಮಾಡಿ. ಯಾವುದಾದ್ರೂ ಸಂಪನ್ಮೂಲ, ಇವತ್ತು ನೋಡಿ ಕೃಷ್ಣ ಮೇಲ್ದಂಡೆ ಯೋಜನೆ ನೀವು ಹೇಳಿದಿರಿ, 30 ಲಕ್ಷ ಒಣ ಭೂಮಿಗೆ, 40 ಲಕ್ಷ ನೀರಾವರಿ ಭೂಮಿಗೆ ಕೊಡಬೇಕನ್ನೋಂಥ ಒಂದು ಒಳ್ಳೆಯ ನಿರ್ಣಯ ಮಾಡಿರಿ, ಅದು ನಾವು ಸ್ವಾಗತ ಮಾಡ್ತೀವಿ. ಆದರೆ ಅದ್ರ ಜೊತೆಗೆ ಆ ಹಣ ಕೊಟ್ಟು ರೈತರನ್ನು ಒಂದೇ ಕಂತಿನಲ್ಲಿ ಕೊಡುವಂಥ ಒಂದು ಮಾತನ್ನು ಹೇಳಿದ್ದೀರಿ. ನೀವು ಒಂದು ಕಡೆ ಒಂದೇ ಕಂತಿನಲ್ಲಿ ಜಮೀನು ಹಣ ಕೊಡಬೇಕಾದ್ರೆ ಆಲಮಟ್ಟಿಯ 524.256 ಎತ್ತರದ ಕಾಮಗಾರಿಯನ್ನು ಸಮಾನವಾಗಿ ತಗೋಬೇಕಾದ್ರೆ ಗುತ್ತಿಗೆದಾರರ ಪೇಮೆಂಟ್ ಬಗ್ಗೆ ಸರ್ಕಾರ ತಮ್ಮ ಉತ್ತರದಲ್ಲಿ ನಾವು